ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಪ್ರತ್ಯೇಕವಾಗಿ ಹೊಸ ವರ್ಷವನ್ನು ದೇವರು ನಮಗೆ ಕೊಟ್ಟದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಹೊಸ ವರ್ಷ ನಮ್ಮ ಜೀವಿತದಲ್ಲಿ ಆನಂದವನ್ನು ಉಂಟು ಮಾಡಲಿ, ಆಶೀರ್ವಾದವನ್ನು ಉಂಟು ಮಾಡಲಿ. ಕಳೆದ ಒಂದು ವರ್ಷ ದೇವರು ನಮ್ಮನ್ನು ಅದ್ಭುತಕರವಾಗಿ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಕಳೆದ ವರ್ಷ ಕಂಡಂಥ ಅನೇಕರು ಈ ಹೊಸ ವರ್ಷವನ್ನು ಕಾಣದೇ ಇರುವಾಗ ನಮಗಾದರೂ ದೇವರು ಕೊಟ್ಟಂತಹ ಒಂದು ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 23ನೇ ಅಧ್ಯಾಯ 20ನೇ ವಾಕ್ಯ. ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ಈ ಹೊಸ ವರ್ಷದ ಆರಂಭದಲ್ಲಿ ದೇವರು ನಮಗೆ ಕೊಡುವಂತಹ ವಾಗ್ದಾನ, ನಾನು ನಿಮ್ಮ ಮುಂದೆ ಒಬ್ಬ ದೂತನನ್ನು ಕಳಿಸ್ತೇನೆ. ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಂತಹ ಆ ಸಮಯ, ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ನಮಗೆ ಗೊತ್ತು, ದೇವರು ತನ್ನ ದೂತನನ್ನು ಕಳುಹಿಸಿಕೊಟ್ಟದ್ದಾಗಿ ನಾವು ನೋಡಬಹುದು. ನಾವು ವಿಮೋಚನಾ ಕಾಂಡ 14ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದುವಾಗ, ಆಗ ಇಸ್ರಾಯೇಲಿನ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ನಾವು ನೋಡುವಾಗ ಇಸ್ರಾಯೇಲ್ ಮಕ್ಕಳು ಹೊರಟಂಥ ಸಮಯದಲ್ಲಿ ಅವರು ತಿಳಿದುಕೊಂಡರು, ನಾವು ಮೋಶೆಯ ನಾಯಕತ್ವದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಆದರೆ ವಾಕ್ಯ ಹೇಳ್ತದೆ, ಮೋಶೆಯ ನಾಯಕತ್ವಕ್ಕಿಂತ ಮಿಗಿಲಾದಂತಹ ಒಬ್ಬ ನಾಯಕನು ಮುಂದೆ ಇದ್ದಾನೆ. ದೇವರು ಕಳುಹಿಸಿದಂತಹ ಒಬ್ಬ ದೇವದೂತನು ಅವರ ಮುಂದೆ ಹೋಗ್ತಾ ಇದ್ದಾನೆ. ಕೆಂಪು ಸಮುದ್ರದ ಮುಂದೆ ಬಂದಾಗಲೂ ಅವರ ಮಾರ್ಗದಲ್ಲೆಲ್ಲ ಕಡೆಗಳಲ್ಲಿಯೂ ಸಹ ದೇವರು ದೂತನನ್ನು ಕಳುಹಿಸಿಕೊಡ್ತಾ ಇದ್ದಾನೆ. ಆ ದೂತನ ಆ ಒಂದು ಸಹಾಯದ ಮೂಲಕವಾಗಿ ಇವರ ಮಾರ್ಗ ನಿರಾಯಾಸವಾಗಿ ಇವರು ಮುಂದೆ ಸಾಗ್ತಾ ಇದ್ದಾರೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ಕಳೆದ ವರ್ಷವೆಲ್ಲ ನಿಮ್ಮನ್ನು ಕಾಪಾಡಿದಂತಹ ಸರ್ವಶಕ್ತನಾದ ದೇವರು ಈ ಹೊಸ ವರ್ಷದ ಆರಂಭದಲ್ಲಿ ನಿಮ್ಮ ಮುಂದೆ ಪುನಃ ಆತನು ಮಾತಾಡುವಂಥ ಒಂದು ಮಾತು, ನಿನ್ನ ಮುಂದೆ ನಾನು ಒಬ್ಬ ದೂತನನ್ನು ಕಳಿಸ್ಕೊಡ್ತೇನೆ. ಯಾತಕ್ಕೋಸ್ಕರ ಕಳಿಸ್ಕೊಡ್ತೇನೆ? ಈ ಪ್ರಯಾಣ ಸುಲಭವಲ್ಲ. ಈ ಪ್ರಯಾಣ ಕಷ್ಟಕರವಾಗಿದೆ. ಮರುಭೂಮಿಯ ಪ್ರಯಾಣ. ಕೆಂಪು ಸಮುದ್ರವನ್ನು ದಾಟಿದ ನಂತರ ಮರುಭೂಮಿಯ ಅನುಭವದಲ್ಲಿ ಇಕ್ಕಟ್ಟುಗಳಿವೆ, ಕೊರತೆಗಳಿವೆ, ಸಮಸ್ಯೆಗಳಿವೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ, ದಾರಿ ಗೊತ್ತಿಲ್ಲದಂತಹ ಒಂದು ಸ್ಥಳ. ಅವರೆಲ್ಲರೂ ಕಾನಾನ್ ದೇಶವನ್ನು ಗುರಿ ಮಾಡಿಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಆ ಕಾನಾನ್ ದೇಶಕ್ಕಿರುವಂಥ ಪ್ರಯಾಣದಲ್ಲಿ ಮಾರ್ಗದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಆಹಾರದ ಕೊರತೆ ಆಗಿರ್ಬೋದು, ನೀರಿನ ಕೊರತೆ ಆಗಿರ್ಬೋದು, ಈ ಥರ ಅನೇಕ ಕೊರತೆಗಳನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ 20ನೇ ವಾಕ್ಯದಲ್ಲಿ, ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ ನಾನು ದೂತರನ್ನು ಕಳಿಸ್ಕೊಡ್ತೇನೆ. ಒಂದನೇದಾಗಿ, ದಾರಿಯಲ್ಲಿ ನಿಮ್ಮನ್ನು ನಾನು ಕಾಪಾಡ್ತೇನೆ. ಈ ಹೊಸ ವರ್ಷದ ಆರಂಭದಿಂದ ದೇವರು ನಮಗೆ ವಾಗ್ದಾನ ಕೊಡ್ತಾನೆ, ನಿನ್ನ ಈ ಪ್ರಯಾಣದಲ್ಲಿ, ಈ ದಾರಿಯಲ್ಲಿ ನಿನ್ನನ್ನು ಕಾಪಾಡುವುದಕ್ಕೆ ನಾನು ದೂತನನ್ನು ಕಳಿಸ್ಕೊಡ್ತೇನೆ. ಈ ಆರಂಭದಲ್ಲಿ ದೇವರು ನಮಗೆ ಹೇಳ್ತಾರೆ, ನಾನು ನಿನ್ನ ಬಳಿಗೆ ನನ್ನ ದೂತನನ್ನು ಕಳಿಸ್ಕೊಡ್ತೇನೆ. ಯಾಕೆ ಗೊತ್ತಾ? ಈ ಹೊಸ ವರ್ಷದ ಪ್ರಯಾಣದಲ್ಲಿ ನಿನ್ನನ್ನು ಕಾಪಾಡುವುದಕ್ಕಾಗಿ. ಯಾಕೆಂದರೆ ಅದಕ್ಕೆ ನಿನ್ನನ್ನು ನಾಶ ಮಾಡುವುದಕ್ಕಾಗಿ, ಅಥವಾ ನಿನಗೆ ವಿರುದ್ಧವಾಗಿ ಸೈತಾನ್ ತರುವಂತಹ ಎಂಥ ಶೋಧನೆ ಇದ್ರೂ ಸಹ ಅದರ ಮಧ್ಯದಲ್ಲಿ ನಿನ್ನನ್ನು ಪ್ರೊಟೆಕ್ಟ್ ಮಾಡುವುದಕ್ಕಾಗಿ, ನಿನ್ನನ್ನು ಕಾಪಾಡುವುದಕ್ಕಾಗಿ, ಬರುವಂತಹ ಎಲ್ಲ ಶೋಧನೆಗಳಲ್ಲಿ ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಾನು ಒಬ್ಬ ದೂತನನ್ನು ಕಳಿಸ್ಕೊಡ್ತೇನೆ. ಎರಡನೇದಾಗಿ ಹೇಳ್ತಾರೆ, ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ. ಎರಡನೇದು, ಅದರ ಅರ್ಥ, ನಾನು ಎಲ್ಲಿಗೆ ನಿಮ್ಮನ್ನು ರೀಚ್ ಮಾಡಬೇಕು, ಎಲ್ಲಿಗೆ ನಿಮ್ಮನ್ನು ತಲುಪಿಸಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನೋ ಅಲ್ಲಿಗೆ ನಿಮ್ಮನ್ನು ತಲುಪಿಸುವುದಕ್ಕೆ ದೂತ ನಿಮ್ಮ ಸಂಗಡ ಇರ್ತಾನೆ. ಅದರ ಅರ್ಥ, ತಲುಪಿಸುವುದಕ್ಕೆ ಸಾಧ್ಯವಿಲ್ಲದಂಥ ರೀತಿಯಲ್ಲಿ ತಡೆಗಳು ಬಂದರೂ ಸಹ ಅಂಥ ತಡೆಗಳನ್ನೆಲ್ಲ ನೀಗಿಸಿ ನಿಮ್ಮನ್ನು ಎಲ್ಲಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದ ನಾನು ಐಗುಪ್ತದಿಂದ ಕರೆದುಕೊಂಡು ಬಂದನೋ ಅಲ್ಲಿಗೆ ನಿಮ್ಮನ್ನು ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡುವುದಕ್ಕೋಸ್ಕರ ದೂತನನ್ನು ಕಳಿಸ್ಕೊಡ್ತೇನೆ. ಈ ಬೆಳಗಿನ ಸಮಯದಲ್ಲಿ ಸೈತಾನನ ಅಧೀನದಲ್ಲಿದ್ದಂತಹ ನನ್ನನ್ನು, ನಿಮ್ಮನ್ನು ಬಿಡಿಸಿ ಕಳೆದ ಒಂದು ವರ್ಷ ಅದ್ಭುತಕರವಾಗಿ ನಮ್ಮನ್ನು ನಡೆಸಿ ಹೊಸ ವರ್ಷವನ್ನು ದೇವರು ನಮಗೆ ಕೊಟ್ಟಿದ್ದರೆ, ಈ ಹೊಸ ವರ್ಷದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಈ ಪ್ರಯಾಣದಲ್ಲಿ ನಾನು ನಿನ್ನನ್ನು ಕಾಪಾಡ್ತೇನೆ. ಈ ವರ್ಷದ ಪ್ರಯಾಣದಲ್ಲಿ
ನಾನು ನಿನ್ನನ್ನು ಕಾಪಾಡ್ತೇನೆ. ಮಾತ್ರವಲ್ಲ, ಈ ವರ್ಷದಲ್ಲಿ ನಿನ್ನನ್ನು ಎಲ್ಲೆಲ್ಲಿಗೆ ತಲುಪಿಸಬೇಕೋ, ಯಾವ್ಯಾವ ರೀತಿ ಮುನ್ನಡೆಸಬೇಕೋ, ಏನೇನು ಮಾಡಬೇಕೋ ಎಲ್ಲದಕ್ಕೂ ಸಹ ನಿನಗೆ ಸಹಾಯ ಮಾಡುವುದಕ್ಕಾಗಿ ಒಬ್ಬ ದೂತನನ್ನು ನಿನ್ನ ಮುಂದೆ ಕಳಿಸ್ಕೊಡ್ತೇನೆ. ಈಗಲೇ ಸಮಯದಲ್ಲಿ ದೇವರಿಗೆ ಹೇಳೋಣ, ಕರ್ತನೆ, ನಿನ್ನ ದೂತನನ್ನು ನನ್ನ ಸಂಗಡ ಕಳಿಸುವುದಕ್ಕಾಗಿ ಸ್ತೋತ್ರ. ನೀನು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ಈ ದಿವಸಗಳಲ್ಲಿ ದೂತನನ್ನು ಕಳುಹಿಸಿದಂತಹ ದೇವರು ನಿನಗಿರುವಂಥ ಕೊರತೆಗಳನ್ನು ನೀಗಿಸ್ತಾನೆ. ಈ ವರ್ಷದಲ್ಲಿ ನಿನ್ನ ಇಕ್ಕಟ್ಟುಗಳಿಂದ, ನಿನ್ನ ವೇದನೆಗಳಿಂದ, ನಿನ್ನ ಕೊರತೆಗಳಿಂದ ಎಲ್ಲ ಬಿಡಿಸಿ ನಿನ್ನನ್ನು ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪಿಸುವಂತಹ ಒಬ್ಬ ದೇವರು. ಆತನು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ವಾಕ್ಯ ಹೇಳ್ತದೆ, ಅವರು ಮುಟ್ಟಬೇಕಾದ ರೇವಿಗೆ ದೇವರು ಅವರನ್ನು ತಲುಪಿಸಿದರು. ನಿನ್ನನ್ನು ಎಲ್ಲಿಗೆ ತಲುಪಿಸಬೇಕೋ ಆ ತಲುಪಿಸುವಂತಹ ಪ್ರಯತ್ನವನ್ನು ದೇವರು ಮಾಡಿ ಅದರಲ್ಲಿ ಸಫಲನಾಗ್ತಾನೆ. ಮನುಷ್ಯನ ಪ್ರಯತ್ನ ನಿಷ್ಫಲವಾಗುವಾಗ ದೇವರ ಪ್ರಯತ್ನಗಳು ಸಫಲವಾಗ್ತದೆ. ಆ ದೇವರಲ್ಲಿ ಆಶ್ರಯಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ಈ ಒಂದು ಹೊಸ ವರ್ಷವನ್ನು ನಮಗೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಈ ಹೊಸ ವರ್ಷ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದದ ವರ್ಷವಾಗಲಿ ಅಪ್ಪ. ನಿನ್ನ ದೂತರು ನಮ್ಮನ್ನು ಮುನ್ನಡೆಸಲಿ ಅಪ್ಪ. ನಮ್ಮನ್ನು ಕಾಪಾಡಿ ನಾವು ತಲುಪಬೇಕಾದ ಸ್ಥಳಕ್ಕೆ ನಮ್ಮನ್ನು ತಲುಪಿಸಲಿ. ಅದಕ್ಕಾಗಿ ನಮ್ಮನ್ನೇ ಸಮರ್ಪಿಸುತ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.